ಮಂಜು ಮಂಜು ಬೇಗ ಬಾಮ್ಮ. ಪಪ್ಪ ಮಂಜು, ನಾನ್ ನಿನ್ಗೊಂದು ಸಿಹಿ ಸುದ್ದಿ ಹೇಳ್ಬೇಕಮ್ಮ. ನಾನು ನಿಮ್ಗೊಂದ್ ಸಿಹಿ ಸುದ್ದಿ ಹೇಳ್ಬೇಕು. ಹೌದಾ? ಆ ಸಿಹಿ ಸುದ್ದಿ ಏನು ಅಂತ ನೀವೇ ಫಸ್ಟ್ ಹೇಳಿ. ಏ, ಮೊದ್ಲು ನೀನ್ ಹೇಳಮ್ಮ. ಇಲ್ಲ, ನೀವೇ ಫಸ್ಟ್. ನೋಡು, ನೀನ್ ಹೇಳಂತ ಹೇಳದ್ನಲ್ಲ. ಸರಿ, ಸಿಹಿ ಸುದ್ದಿಗೋಸ್ಕರ ನಾವಿಬ್ರು ಜಗಳ ಆಡೋದ್ ಬೇಡ. ಆ ಸಿಹಿ ಸುದ್ದಿ ಏನು ಅಂತ ಇಬ್ರು ಒಟ್ಟಿಗೆ ಹೇಳೋಣ. ಏನಂತೀರಾ? ಓ ಎಸ್ ಎಸ್. 1 2 3. ನೀನು ಸ್ವೀಟ್ಸ್ ತಂದಿದ್ಯಾ? ಸಿಹಿ ಸುದ್ದಿನ ಸಿಹಿ ಅಂಚೆ ಹೇಳ್ಬೇಕಂತೆ, ಅದಕ್ಕೆ. ನೋಡಮ್ಮ, ನಾನ್ ನಿನಗೆ ಫಸ್ಟ್ ಸ್ವೀಟ್ ತಿನ್ಸಿ ಆ ಸಿಹಿ ಸುದ್ದಿನ ಹೇಳ್ಬಿಡ್ತೀನಿ. ಇಲ್ಲ ಅಂದ್ರೆ ನನ್ನಿಂದ ತಡ್ಕೊಳಕ್ಕೆ ಆಗೋದಿಲ್ಲ. ಸರಿ ಪಪ್ಪ, ನೀವೇ ಹೇಳಿ. ಆ ಶ್ರೀಮಂತು ಮದುವೆ ದಿನದ ಕೊನೆ ಟೈಮ್ನಲ್ಲಿ 10 ಲಕ್ಷ ತಗೊಂಬಂದು ಆ ದೇವು ಸುಂದರನ್ ಕೊಟ್ಟಿದ್ದು ನಿನಗೆ ನೆನಪಿದೆ ತಾನೆ? ಹೌದು, ನೆನ್ಪಿದೆ. ಹಾ, ಈಗ ಅದೇ 10 ಲಕ್ಷ ರೂಪಾಯಿ ಆ ಜಿಪುನ್ ಕುಮಾರ ಜೀವ ತೆಗೆಯೋ ಲೆವೆಲ್ಗೆ ಹೋಗಿದೆ ಅಂತ ಹೇಳಿದ್ರೆ ನೀನ್ ಅದನ್ನ ನಂಬ್ತೀಯಾ? ಏನ್ ಹೇಳ್ತಿದ್ದೀರಾ ಪಪ್ಪ? ಹೌದು ಮಗಳೇ, ತನ್ನ ಸೇವಿಂಗ್ ಅಕೌಂಟ್ ನಿಂದ 10 ಲಕ್ಷ ರೂಪಾಯಿನ ತಗೊಂಬಂದೆ. ಇದರಿಂದ ನಿಮ್ಮ ಮರ್ಯಾದೆ ಉಳಿಯುತ್ತೆ ಮಾವ, ಇದು ನನ್ನ ಕರ್ತವ್ಯ ಮಾವ ಅಂತ ಹೇಳಿದ್ದು. ಆದ್ರೆ ಅಸಲಿ ಸತ್ಯನೇ ಬೇರೆ ಇದೆ. ನಿಜ ಹೇಳಬೇಕು ಅಂದ್ರೆ ಅವನು 10 ಲಕ್ಷ ಹಣ ತಗೊಂಬಂದಿದ್ದು ಅವನ ಸೇವಿಂಗ್ ಅಕೌಂಟ್ ಇಂದ ಅಲ್ಲ, ಬದಲಾಗಿ ರಾಜಾ ಹುಲಿ ಅನ್ನೋ ಫೈನಾನ್ಸರ್ ಇಂದ. ಅದು ಅಲ್ಲದೆ ಆ ರಾಜಾ ಹುಲಿ ಬೇರೆ ಯಾರು ಅಲ್ಲ, ನನಗೆ ಗೊತ್ತಿರೋನೆ. ಅವನು ಕೆಟ್ಟವರಲ್ಲೇ ತುಂಬಾ ಕೆಟ್ಟವನಮ್ಮ. ಅವನತ್ರ ಹೋಗಿ ಆ ಜಿಪುನ್ ಕುಮಾರ ಬಡ್ಡಿ ಸಾಲನ ಮಾಡಿದಾನಲ್ಲ, ಏನಂತ ಹೇಳಿ. ಇವತ್ತು ಆ ರಾಜಾ ಹುಲಿ ಶ್ರೀಮಂತ ಆಫೀಸ್ಗೆ ಹೋಗಿ ಎಲ್ರ ಮುಂದೆ 10 ಲಕ್ಷ ರೂಪಾಯಿನ ವಾಪಸ್ ಕೊಡು ಅಂತ ಗಲಾಟೆ ಮಾಡಿದಾನೆ. ಶ್ರೀಮಂತು 10 ಲಕ್ಷ ರೂಪಾಯಿನ ಕೊಡಕ್ಕಾಗ್ದೆ ಆ ರಾಜಾ ಹುಲಿ ಕಾಲಿಗೆ ಬಿದ್ದು 1 ವಾರ ಟೈಮ್ ಕೇಳಿದಾನಂತೆ. ರಾಜ ಹುಲಿಗೆ ಶ್ರೀಮಂತು ಕಾಲಿಗೆ ಬಿದ್ದಂತ? ಹೂನಮ್ಮ, ಹೌದು. ಛೇ 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 ಛೇ, ನಾನದೆಲ್ಲ ಕಣ್ಣಾರೆ ನೋಡ್ಬೇಕಿತ್ತು ಪಪ್ಪ. ಎಂತ ಚಾನ್ಸು ಮಿಸ್ ಆಗೋಯ್ತು ಪಪ್ಪ. ಏ, ನೀನ್ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡ. ಇಂಥ ಚಾನ್ಸು ನಮ್ಗೆ ಪದೇ ಪದೇ ಬರ್ತಾನೆ ಇರುತ್ತೆ. ಆ ಜಿಪುನ್ ಕುಮಾರನ್ಗೆ ಹೇಗೂ 1 ವಾರದಲ್ಲಿ 10 ಲಕ್ಷ ರೂಪಾಯಿನ ಹೊಂಚಕ್ಕಾಗೋದಿಲ್ಲ. ಸಾಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಹೆಂಡತಿನ ಎತ್ತಾಕೊಂಡು ಹೋಗ್ತೀನಂತ ಆ ರಾಜಾ ಹುಲಿ ಜಿಪುನ್ ಕುಮಾರನ್ಗೆ ಹೆದರ್ಸಿದ್ದಾನೆ. ಹೇಳ್ದಾಗೆ ನಡ್ಕೊಳ್ಳೋದೆ ಆ ರಾಜಾ ಹುಲಿನ ಸ್ಪೆಷಲ್. ಅಂದ್ಮೇಲೆ ಆ ಬಿಕಾರಿ ಸಪ್ತಮಿನ ರಾಜಾ ಹುಲಿ ಕಿಡ್ನಾಪ್ ಮಾಡೇ ಮಾಡ್ತಾನೆ. ನಾನು ಆ ಬಿಕಾರಿಗಳಿಗೆ ಇಷ್ಟೇ ಅಲ್ಲ, ಇನ್ನು ಜಾಸ್ತಿ ಅವಮಾನ ಮಾಡ್ಬೇಕಂತ ಅವನಿಗೆ ನಾನು ಹೇಳಿದ್ದೀನಿ. ಅವನು ಆಯ್ತು ಅಣ್ಣ ಅಂತ ಒಪ್ಕೊಂಡಿದ್ದಾನೆ. ಆ ಜಿಪುನ್ ಕುಮಾರ ಬರೀ ರಾಜಾ ಹುಲಿ ಕಾಲ್ಗಲ್ಲ, ಇನ್ಮೇಲೆ ಅವನು ನಮ್ಮ ಕಾಲ್ಗೂ ಬೀಳೋ ತರ ನಾನು ಮಾಡ್ತೀನಿ. ಪಾಪ, ಹೇಗಾದ್ರೂ ಮಾಡಿ ಆ ಜಿಪುನ್ ಕುಮಾರ 1 ವಾರದಲ್ಲಿ 10 ಲಕ್ಷ ಹೊಂದಿಸ್ಬಿಟ್ರೆ ಏನ್ ಮಾಡೋದು? ಚಾನ್ಸೇ ಇಲ್ಲಮ್ಮ, ಚಾನ್ಸೇ ಇಲ್ಲ. ಅವನ್ ಯಾರ ಹತ್ರ ದುಡ್ಡು ಕೇಳ್ಬೇಕು ಅಂತ ಅನ್ಕೊಂಡಿರ್ತಾನೋ ಪರ್ಸನಲ್ ಆಗಿ ಎಲ್ರಿಗೂ ಮುಂಚೆ ಹೋಗಿ ದುಡ್ಡನ್ನ ಕೊಡ್ಬೇಡಿ ಅಂತ ಹೇಳ್ಬಿಡ್ತೀನಿ. ಆಗ ಹೆದರ್ಕೊಂಡು ಆ ಜಿಪುನ್ ಕುಮಾರನ್ಗೆ ಯಾರೂ ದುಡ್ಡು ಕೊಡಲ್ಲ. ನನ್ನ ಇನ್ಫ್ಲೂಯೆನ್ಸು ಎಲ್ಲ ಕಡೆ ನಡೆಯುತ್ತೆ ಮಂಜು, ನೀನ್ ಏನು ಯೋಚನೆ ಮಾಡಬೇಡ. ಹೌದಾ ಪಪ್ಪ? ಹೌದು, ನೀನ್ ಏನೋ ಒಂದು ಸಿಹಿ ಸುದ್ದಿ ಹೇಳ್ಬೇಕಂತಿದ್ಯಲ್ಲ, ಏನದು? ಪಪ್ಪ, ಆ ಬಿಕಾರಿ ಸಪ್ತಮಿ ಅವ್ರ ಅಪ್ಪ ಇದ್ದಾನಲ್ಲ, ಆ ವೆಂಕಟಪ್ಪ. ಹೌದು, ಆ ವೆಂಕಟಪ್ಪ ಸದ್ಯದಲ್ಲೇ ವೈಕುಂಠಕ್ಕೆ ಹೋಗಕ್ಕೆ ತುದಿ ಕಾಲಲ್ಲಿ ನಿಂತಿದ್ದಾನೆ. ಓ, ಓಡಿ ಕೈನಾ? ಏನ್ ಹೇಳ್ತಾ ಇದೀಯ ಮಂಜು ನೀನು? ಹೌದು ಪಪ್ಪ, ಮನ್ಸಿಗೆ ತುಂಬಾ ಬೇಜಾರಾಗಿ ವಿಷ ಕುಡ್ದಿದ್ದಾನಂತೆ. ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ICUನಲ್ಲಿ ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದ್ದಾನೆ ಅಂತ ನ್ಯೂಸ್ ಬಂತು. ಇದೆಲ್ಲ ನಿನಗೆ ಹೇಗಮ್ಮ ಗೊತ್ತಾಯ್ತು?
ಅದೇ ನಿಮ್ಮಣ್ಣ ನಾಗರಾಜಂಗೆ ವೆಂಕಟಪ್ಪ ಅಡ್ಮಿಟ್ ಆಗಿರೋದು, ಟ್ರೀಟ್ಮೆಂಟ್ ನಡೀತಿರೋದ್ರ ಬಗ್ಗೆ ಫೋನ್ ಬಂದಿತ್ತಂತೆ. ಅದನ್ನ ನಿಮ್ಮ ಅಕ್ಕ ವಾಸಂತಿ ಕದ್ದು ಕೇಳಿಸ್ಕೊಂಡು ನನಗ್ ಹೇಳಿದ್ರು. ಓ ಹೌದು, ಆ ವೆಂಕಟಪ್ಪ ಈಗ ಬದುಕ್ತಾನೋ ಅಥವಾ ಸಾಯ್ತಾನೋ? ಬದುಕೋದು ಕಷ್ಟ ಅಂತ ಹೇಳ್ತಿದ್ರು ಪಪ್ಪ. ಹೌದಾ? ಒಡಿಕೈನ ಈ ಡಬಲ್ ಖುಷಿಗೆ ಸ್ವೀಟ್ ತಿನ್ಲೇಬೇಕು. ತಗೋ ತಗೋ ತಗೋ. ಆ ಮಾಡು. ನೀವು ತಗೊಳ್ಳಿ. ಮಂಜು, ಈಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಾ ಇದೆ ನೋಡು. ಈ ಸಂತೋಷ ಖುಷಿ ಹೀಗೆ ಇರ್ಬೇಕು ಅಂದ್ರೆ ಆ ವೆಂಕಟಪ್ಪ ಸಾಯ್ಬೇಕು. ಸತ್ತೇ ಸಾಯ್ತಾನೆ. ದೇವ್ರೆ, ಯಾಕೆ ಈ ಥರ ಎಲ್ಲ ಪರೀಕ್ಷೆ ಮಾಡ್ತಿದ್ಯಾ?